ಕಡಲ್ ಕೊರೆತದ ಭೀತಿ ಆವರಿಸಿದೆ. ಮಂಗಳೂರಿನ ಉಚ್ಚಿಲ ಬಟ್ಟಪ್ಪಾಡಿ ಭಾಗದಲ್ಲಿ ಜನರು ಆತಂಕದಲ್ಲಿದ್ದಾರೆ. ಮನೆಗಳ ತೀರ ಪ್ರದೇಶಕ್ಕೆ ಬಂದು ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಸ್ಪೀಕರ್ ಯುಟಿ ಖಾದರ್ ಸೂಚನೆಯ ಹಿನ್ನೆಲೆಯಲ್ಲಿ ನಾಮಕಾವಸ್ಥೆ ಕಾಮಗಾರಿಯನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪವೂ ಕೂಡ ಕೇಳಿಬರ್ತಾ ಇದೆ. ಹೆಸರಿಗಷ್ಟೇ ಉಚ್ಚಿಲದಲ್ಲಿ ಕಲ್ಲು ತಂದು ಹಾಕಿ ಕಡಲ್ ಕೊರೆತ ತಡೆ ಕಾಮಗಾರಿಯನ್ನ ನಡೆಸಿದ್ದಾರೆ. ಇದು ಏನೋ ಹೇಳಿದ್ರು ಅದಕ್ಕೆ ನಾವು ಏನೋ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಇದೆಯೇ ವಿನಃ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಅಲೆಗಳ ಅಬ್ಬರ ಸಾಕ್ಷಿ. ಕಾರಣ ಆ ತೀರ ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ಬಂದು ಅಲೆ ಅಪ್ಪಳಿಸ್ತಾ ಇದೆ. ಕರಾವಳಿಯಲ್ಲಿ ಮಳೆ ಬಂತೆಂದರೆ ಕಡಲ ತೀರದ ಜನರಲ್ಲಿ ಭೀತಿ ಆರಂಭ ಆಗುತ್ತೆ. ಈ ಭಾಗದಲ್ಲಿರುವಂತಹ ಕಡಲ್ ಕೊರೆತದಿಂದಾಗಿ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಮತ್ತೆ ಕಡಲ್ ಕೊರೆತ ಆಗುವಂಥ ಭೀತಿ ಈ ಭಾಗದ ಜನರಿಗಿದೆ. ನಾವು ಮಂಗಳೂರಿನ ಈ ಒಂದು ಉಳ್ಳಾಲ ಸಮೀಪದ ಬಟ್ಟಪ್ಪಾಡಿಯನ್ನು ಗಮನಿಸುತ್ತಿದ್ದರೆ ಇಲ್ಲಿ ಪ್ರತಿ ವರ್ಷವೂ ಕಡಲ ಕೊರೆತ ಆಗುತ್ತೆ. ಇದಕ್ಕೆ ಪ್ರತಿ ವರ್ಷವೂ ತಾತ್ಕಾಲಿಕ ಪರಿಹಾರ ಅನ್ನುವ ರೀತಿಯಲ್ಲಿ ಪ್ರತಿ ಬಾರಿಯೂ ಸಮುದ್ರದ ತೀರದಲ್ಲಿ ಕಲ್ಲುಗಳನ್ನು ಹಾಕಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡದಿದ್ದರೂ ತಾತ್ಕಾಲಿಕ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವೂ ಬಿಡುಗಡೆ ಆಗಿದೆ. ಈ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕೋಟಿಯನ್ನು ವ್ಯಯ ಮಾಡಲಾಗಿದೆ. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಇದೆಲ್ಲವೂ ಈಗ ಸಮುದ್ರದ ಪಾಲಾಗುತ್ತೆ. ಹಾಗಾಗಿ ಈ ಬಾರಿಯೂ ಮತ್ತೆ ಕಡಲ ಕೊರೆತ ಆಗುತ್ತೆ ಅನ್ನುವಂಥ ಭೀತಿ ಈ ಭಾಗದ ಜನರಿಗೆ ಇರುವಂಥದ್ದು. ಇಲ್ಲಿ ನೀವು ಗಮನಿಸ್ಬೋದು, ಭಾಳಷ್ಟು ಮನೆಗಳು ಸಮುದ್ರದ ಪಾಲಾಗಿದೆ. ಇನ್ನು ಉಳಿದಿರುವಂಥ ಮನೆಗಳೇನಿದೆ ಇದೆಲ್ಲವೂ ಮತ್ತೆ ಸಮುದ್ರದ ಪಾಲಾಗುವಂಥ ಭೀತಿ ಎದುರಾಗಿದೆ. ಇದರ ಜೊತೆಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೇ ಈ ರೀತಿಯಾಗಿ ಕಡಲ್ ಕೊರೆತ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಆರೋಪವು ಕೇಳಿ ಬಂದಿದೆ. ಇದಕ್ಕೆ ಸಾಕಷ್ಟು ಸಾಕ್ಷಿಗಳು ಇರುವಂಥದ್ದು. ಪ್ರತಿ ವರ್ಷವೂ ಕಡಲ್ ಕೊರೆತಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಈ ಬಾರಿಯೂ ಕಳೆದ 6 ತಿಂಗಳ ಹಿಂದೆಯೇ 5 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಬೇಕಾದಂಥ ಟೆಂಡರು ಆಗಿರುವಂಥದ್ದು ಕಳೆದ 1 ತಿಂಗಳ ಹಿಂದೆ ಇದಕ್ಕೆ ಟೆಂಡರ್ ಆಗಿದೆ. ಟೆಂಡರ್ ಆದ ಬಳಿಕವೂ ಕಡಲ್ ಕೊರೆತದ ತಡೆಯಬೇಕಾದಂಥ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಮಳೆ ಬರುವವರೆಗೂ ಯಾವುದೇ ರೀತಿಯಾದಂಥ ಕಾಮಗಾರಿಗಳನ್ನು ನಡೆಸೋದಿಲ್ಲ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಹಣ ಮಾಡುವ ಉದ್ದೇಶದಿಂದಲೇ ಈ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಆರೋಪಗಳು ಸ್ಥಳೀಯರಿಂದ ಇತ್ತು. ಆದರೆ ಈ ಬಾರಿಯೂ ನೀವು ಗಮನಿಸದಿದ್ದರೆ 5 ಕೋಟಿ ಇದಕ್ಕೆ ಟೆಂಡರಿಗೆ ಬಿಡುಗಡೆ ಮಾಡಲಾಗಿತ್ತು. ಅದರ ಟೆಂಡರು ಕಳೆದ 1 ತಿಂಗಳ ಹಿಂದೆ ಆಗಿತ್ತು. ಆದರೆ ಈವರೆಗೂ ಕಡಲಿಗೆ ಕಲ್ಲು ಹಾಕುವಂಥ ಕೆಲಸಗಳನ್ನು ಮಾಡಿಲ್ಲ. ಈಗ ಮಳೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಕಡಲಿಗೆ ಕಲ್ಲು ಹಾಕುವ ಕೆಲಸಕ್ಕೆ ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮುಂದಾಗ್ತಿರುವಂಥದ್ದು ನೀವಿಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಈಗ 1 ತಿಂಗಳ ಹಿಂದೆ ಟೆಂಡರ್ ಆಗಿದ್ದರು. 5 ಕೋಟಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ರು. ಕೆಲ ದಿನಗಳ ಹಿಂದೆ ಇಷ್ಟೊಂದು ಪ್ರಮಾಣದಲ್ಲಿ ಕಲ್ಲುಗಳನ್ನು ತಂದು ಹಾಕಲಾಗಿದೆ. ಇನ್ನೇನು ಮಳೆ ಆರಂಭ ಆಗುತ್ತೆ. ಮಳೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಈ ಕಲ್ಲುಗಳನ್ನು ತೆಗೆದು ಸಮುದ್ರಕ್ಕೆ ಹಾಕುವಂಥ ಕೆಲಸ ಮಾಡ್ತಾರೆ. ಇದು ತಾತ್ಕಾಲಿಕವಾದ ಕೆಲಸ. ಆದರೆ ಇದರ ಮೊದಲೇ ಮಾಡಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಮತ್ತು ಸ್ಪೀಕರ್ ಆಗಿರುವಂಥ ಯುಟಿ ಖಾದರ್ ಅವರು ಇತ್ತೀಚೆಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ಕರೆದು ತರಾಟೆಗೆ ತೆಗೆದುಕೊಂಡಿದ್ದರು. 5 ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಿ 6 ತಿಂಗಳಾಗಿತ್ತು. ಆ ಬಳಿಕ ಟೆಂಡರ್ ಆಗಿ 1 ತಿಂಗಳಾಗಿತ್ತು. ಆದರೂ ಈ ಭಾಗದಲ್ಲಿ ನೀವು ಯಾಕೆ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದರು. ಆ ಬಳಿಕ ಸಣ್ಣ ಪ್ರಮಾಣದ ಕಲ್ಲುಗಳನ್ನು ಇಲ್ಲಿ ತಂದು ಹಾಕಲಾಗಿದೆ. ಆದರೆ ಇಷ್ಟೊಂದು ಸಣ್ಣ ಪ್ರಮಾಣದ ಕಲ್ಲುಗಳನ್ನು ತಂದು ಮಳೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಹಾಕಿದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ಯಾವಾಗ ಟೆಂಡರ್ ಆಗಿತ್ತು ಬೇಸಿಗೆ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಿತ್ತು. ಆದರೆ ಅದು ಮಾಡದೇ ಇರುವಂಥ ಕಾರಣಕ್ಕಾಗಿ ಈಗ ಕೊನೆಯ ಗಳಿಗೆಯಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಕಲ್ಲುಗಳನ್ನು ತಂದು ಹಾಕಿರುವಂಥದ್ದು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ಇದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಪ್ರತಿ ವರ್ಷದಂತೆ ಈ ವರ್ಷವೂ ಹಣ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಪ್ಲ್ಯಾನ್ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳಿದ್ದಾರೆ. ಸ್ವತಃ ಈಗ ಶಾಸಕರಾಗಿರುವಂಥ ಸ್ಪೀಕರ್ ಅವರೇ ಯುಟಿ ಖಾದರ್ ಅವರೇ ಹೇಳಿರುವಂಥದ್ದು. ಹಾಗಾಗಿ ಈ ಬಾರಿಯೂ ಇದೇ ರೀತಿಯಾದಂಥ ಕಡಲ್ ಕೊರೆತ ಈ ಭಾಗದ ಜನರಿಗೆ ಇರುತ್ತೆ ಅನ್ನುವಂಥದ್ದು ಅದರ ಭೀತಿಯಿಂದ ಈಗ ಇಲ್ಲಿನ ಸ್ಥಳೀಯರು ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.